ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ, ಎಲ್ಲರದು ಪ್ರಶ್ನೆ, ಇಲ್ಲಿ ಇರೋರ್ದೆಲ್ಲರೂ ಕೂಡ ಪ್ರಶ್ನೆ. ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು? ಮಂತ್ರಿಗಳಿದಾರ? ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ? ಯಾರಿದಾರ? ಏನು ಅರ್ಥ ಆಗ್ಬೇಕು. ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು, ಈಗಾಗಲೇ ಸುನೀಲ್ ಅವರು ಮಾತಾಡಿ ಹೇಳಿದ್ದಾರೆ, ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದ್ರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು. ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ? ಇದೊಂದು ದೊಡ್ಡ ದಂಧೆ ಆಗಿದೆ. ನಿಮ್ಮ ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ ಎಲ್ಲಾರನ್ನೂ ಧ್ವಂಸ ಮಾಡಾಕ್ತೀನಿ ಅಂತ ಹೇಳಿದ್ರೆ ನಾವು ರಾಜಕೀಯ ನೈತಿಕತೆ ಎಲ್ಲಿದೆ? ಇದು ಈ ಸದನಕ್ಕೆ ಒಂದು ನೈತಿಕತೆ ಹಾಳಾಗೋಟ್ರೆ ದಯವಿಟ್ಟು ನೋಡಿ ದಿನೇಶ್, ಜಡ್ಜ್ಗಳು ಹೇಳಿದ್ರಿ ನೀವು, ಯಾಕೆ ಹೇಳಿದ್ರಿ ಜಡ್ಜ್ಗಳು ಇದ್ದಾರೆ ಅಂತ? ಜಡ್ಜ್ಗಳು ಸದನದಲ್ಲಿ ಇದ್ದಾರೆ, ಕೇಂದ್ರದ ನಾಯಕರು ಇದ್ದಾರೆ, ಇಲ್ಲಿ ಮಾತಾಡ್ತೀರಾ? ಕೇಂದ್ರದ ನಾಯಕರು ಇದ್ದಾರೆ, ಯಾರಿದ್ದಾರೆ ಇಲ್ಲಿ? ನಾನೇನಿದ್ದೇನೆಂದ್ರೆ ಈ ರೀತಿ ನೋಡಿ ಒಂದು ನಿಮಿಷ, ಈಗ ವಿರೋಧ ಪಕ್ಷ ನಾಯಕರು ಏನೇನೋ ಹೇಳ್ತಾರೆ. ಚಂದ್ರಪ್ಪ ಅವರೇ, ಮಂತ್ರಿ ಪದವಿಗೋಸ್ಕರ, ಮುಖ್ಯಮಂತ್ರಿ ಪದವಿಗೋಸ್ಕರ ವಿರೋಧ ಪಕ್ಷ ನಾಯಕರಾಗಬೇಕು ಅಂತಲೂ ಇರ್ಬೋದು, ಯಾರು ಗೊತ್ತು, ವಿರೋಧ ಪಕ್ಷ ನಾಯಕರಾಗಬೇಕು ಅಂತಲೂ ಇರ್ಬೋದು. ನೋಡಿ, ಇವೆಲ್ಲ ನಾವು ಊಹೆಗೋಸ್ಕರ ಮಾತಾಡಬಾರ್ದಿಲ್ಲ. ವಿಧಾನಸಭೆಯಲ್ಲಿ ಊಹೆಗಳ ಮೇಲೆ ಮಾತಾಡಬಾರ್ದು. ಮಾನ್ಯ ಸಭಾಧ್ಯಕ್ಷರೇ, ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸದನದ ಪ್ರತಿಯೊಬ್ಬ ಶಾಸಕರ ಗೌರವ ಪ್ರಶ್ನೆ ಇದೆ, ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಲೇಬೇಕು, ಮಾನ್ಯ ಮುಖ್ಯಮಂತ್ರಿ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗಿದೆ. ಪ್ರಶ್ನೆ ಅಲ್ಲ ಇದು. ಅವ್ರಿಗೆ ಮುಖ್ಯಮಂತ್ರಿ ಹೇಳ್ಬೇಕು, ನೀವಲ್ಲ ಮುಖ್ಯಮಂತ್ರಿ ಹೇಳ್ಬೇಕು. ಯಾಕಂದ್ರೆ ಮಂತ್ರಿಗಾಗಿರೋದು ಆಗಿದೆ ಅಂತಕ್ಕಂಥದ್ದನ್ನ ಮಂತ್ರಿಗೆ ಭದ್ರತೆ ಬೇಡವಾ? ಒಂದ್ ನಿಮಿಷ ಯಾರು ಸಮರ್ಥನೆ ಮಾಡಲಿಲ್ಲ, ಸಮರ್ಥನೆ ಮಾಡ್ತಾರೆ, ಸಮರ್ಥನೆ ಯಾರು ಮಾಡಲಿಲ್ಲ. ನಾನು ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ, ಈ ಸದನದ ಗಾಂಭೀರ್ಯತೆ ಹೆಂಗ್ ನಡೆದಿದೆ ಅಂತ ಎಚ್ ಕೆ ಪಾಟೀಲ್ ನಮ್ಗಿಂತ ಚೆನ್ನಾಗಿ ಹೇಳ್ಬಲ್ರು. ಹಿಂದೆ ಇಲ್ಲಿ ಯಾರೋ ಒಬ್ರು ಅಶ್ಲೀಲ ವಿಡಿಯೋ ನೋಡಿದ್ರು ಅನ್ನೋ ಕಾರಣಕ್ಕೆ ಸದನದ ಹೊರಗಾಗ್ತಂತ ಘಟನೆ ಈ ಪೀಠದಿಂದ ಆರ್ಡರ್ ಬಂದಿತ್ತು. ಒಬ್ಬ ಸದನದ ಸಚಿವ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಹೇಳಿದಾಗ್ಲೂ ಕೂಡ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಿದ್ದಾರೆ? ಮುಖ್ಯಮಂತ್ರಿಗಳಿಂದ ಉತ್ತರ ನಿರೀಕ್ಷೆ ಮಾಡಿದೆ, ಬೇರೆ ಅದು ಯಾರ ಮೇಲೆ? ಸಚಿವ ಸಂಪುಟದ ಸದಸ್ಯರು ಮುಂಚೆ ಇದಕ್ಕೆ ನೀವೇ ಉತ್ತರ ಕೊಡ್ತಾರೆ ಇದಕ್ಕೆ. ನೀವು ನಿಮ್ಮ ಸಚಿವ ಸಂಪುಟವನ್ನು ಕಾಪಾಡಿಕೊಳ್ಬೇಕು, ರಾಜ್ಯಕ್ಕೂ ಕೂಡ ಒಳ್ಳೆಯ ಸಂದೇಶ ಕೊಡಬೇಕು. ಇದಕ್ಕಿಂತ ಮೌಲ್ಯ ಹೇಳ್ದಾಗ್ತದೆ ಸುನೀಲ್. ಈಗ ಮನೆ ಮುಖ್ಯಮಂತ್ರಿ ಸಭಾಧ್ಯಕ್ಷರೇ, ಸುನೀಲ್ ಅವರು ಹೇಳೋದಕ್ಕೆ ನಂದು ಸಂಪೂರ್ಣವಾದಂತ ಬೆಂಬಲ ಇದೆ. ನೈತಿಕತೆ ಇರಬೇಕು, ಇಲ್ಲ ಅಂತಿಲ್ಲ. ಆಮೇಲೆ ಎಸ್ಪೆಷಲಿ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದೀವಿ, ನಾವು ಲಕ್ಷಾಂತರ ಜನರ ಪ್ರತಿನಿಧಿ, ಅವರ ಮತದ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೀವಿ. ನಾವು ಹೆಂಗೆ ವರ್ತನೆ ಮಾಡ್ತೀವಿ, ಏನ್ ಮಾಡ್ತೀವಿ, ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಮ್ಯಾಂಡೇಟ್ ದೇರ್. ಆದರೆ ಇವತ್ತು ತಾವು ಹೇಳ್ತಾ ಇದ್ದೀರಲ್ಲ ಸರ್, ನೈತಿಕತೆ ಇರಬೇಕು, ಸದನಕ್ಕೂ ಇರಬೇಕು, ಆದರೆ ಮೊದಲು ವೈಯಕ್ತಿಕವಾಗಿರಬೇಕು, ಪಕ್ಷಕ್ಕಿರಬೇಕು, ಅದಾದ್ಮೇಲೆ ಸದನ ಜವಾಬ್ದಾರಿ ಇರ್ತದೆ. ಒಂದು ನಿಮಿಷ, ನಾನು ಇಂಟರ್ವ್ಯೂನ್ ಆಗಿಲ್ಲ ತಾವು ಮಾತಾಡಬೇಕಾದ್ರೆ. ನಾವೇನು ಹೇಳ್ತಾ ಇರೋದು, ಇದು ಹಿಂದೆಯಿಂದನೂ ನಡ್ಕೊಂಡು ಬಂದಿದೆ. ನೀವು ಹೇಳಿದ್ ಕರೆಕ್ಟ್, ಅಧಿಕಾರಕ್ಕಿರ್ಬೋದು, ದುಡ್ಡಿಗಿರ್ಬೋದು, ಬ್ಲ್ಯಾಕ್ ಮೇಲಿಗಿರ್ಬೋದು, ಏನೇ ಇರ್ಬೋದು. ಆದರೆ ನಮಗೆ ಮೊರಾಲಿಟಿ ಇರಬೇಕಲ್ಲ ಅಧ್ಯಕ್ಷರೇ. ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು, ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ. ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ? ಅದು ಚರ್ಚೆ ಆಯ್ತಾ ಅಧ್ಯಕ್ಷರೇ ಇಲ್ಲಿ? ಆಮೇಲೆ ಹಿಂದಿನ ಸಚಿವರೊಬ್ರು ನಮ್ಮ ಇದು ಏನು ಸದಾಶಿವನಗರನಲ್ಲೇ ಇರ್ತಾರೆ ಅಧ್ಯಕ್ಷರೇ. ನಮ್ಗೆ ಎಷ್ಟು ಮುಜುಗರ ಆಯ್ತಂದ್ರೆ, ಹಿಂದಿನ ಸಚಿವರೊಬ್ರು ಹೇಳ್ತಾರೆ 224 ಜನ ಯಾರು ಇದೀವಿ ನಾವು, ಯಾರು ಕೂಡ
ಒಂದು ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ. ಏಕಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಅವಾಗ ತಾನೇ ಮನೆ ಎಂಟರ್ ಅದೇ, ನಮ್ಮ ತಾಯಿ ನಮ್ಮ ಹೆಂಡತಿ ನಂಗೆ ನೋಡ್ಬಿಟ್ಟು ಬೈತಾ ಇದ್ರು, ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. 224 ನಾನು ಇದ್ದೀನಿ ಹೇಳಿದ್ದದು ಅವಾಗ. ಸರ್, ಇದೆಲ್ಲ ನೈತಿಕತೆಯ ಮೌಲ್ಯಗಳನ್ನ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಎತ್ತಿಡಿದಿದ್ದಾರೆ. ಹೀಗಾಗಿ ಅವರಿಂದ ಈ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡೋದು ಸರ್? ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡ್ತಾರೆ? ನನ್ನ ನಿರೀಕ್ಷೆ ಕೇಳಿ ನೋಡಿ, ನೀವು ಎಲ್ಲ ಡೈವರ್ಟ್ ಮಾಡಬೇಡಿ, ಇಶ್ಯೂ ಡೈವರ್ಟ್ ಮಾಡಬೇಡಿ. ಇದಕ್ಕಿಂತ ಮೇಲೆ ನೈತಿಕತೆ ಒಂದು ನಿಮಿಷ ಅಧ್ಯಕ್ಷರೇ, ನಮ್ಮ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಕೇಳಿ ಸರ್, ಯಾಕೆ ಇದಕ್ಕೆ ಅವಾಗ ಹಿಂದಿನ ಇವಾಗ ಹಾಲಿ ಶಾಸಕರಿದ್ದಾರೆ, ಹಿಂದಿನ ಒಬ್ಬರ ಬಾಗಲಕೋಟೆ ಮಂತ್ರಿ ಮೇಲೆ ಏನ್ ಹೇಳಿದ್ರು, ಸಿಡಿ ಫ್ಯಾಕ್ಟರಿನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅವಾಗ ಏನಾದ್ರು ಇಂಟರ್ನಲ್ ಎನ್ಕ್ವೈರಿ ನಡೆಸಿದ್ರ? ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ರು. ಓಕೆ, ಸದನ ಈಗಾಗಲೇ ಆರಂಭ ಆಗಿದೆ. ನೇರ ಪ್ರಸಾರವನ್ನು ತಾವು ಗಮನಿಸ್ತಾ ಇದ್ದೀರಿ. ಇವಾಗಲೂ ಕೂಡ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆಗಳು ಆರಂಭ ಆಗಿದೆ. ಆರಂಭದಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ವಿಚಾರವನ್ನು ಪ್ರಸ್ತಾಪ ಮಾಡಿ, ಇದು ಸಿಟ್ಟಿಂಗ್ ಜಡ್ಜ್ ಒಬ್ಬರ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಆರ್ಡರ್ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು. ಸಿದ್ದರಾಮಯ್ಯನವರು ಉತ್ತರ ಕೊಡೋದಕ್ಕೆ ಅವರು ಹಾಜರಿಲ್ಲ. ಬಟ್ ಮಂತ್ರಿಗಳು ಕೆಲವರೆಲ್ಲರೂ ಕೂಡ ಈಗ ಸಮರ್ಥನೆಗೆ ಇಳಿದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಬಟ್ ಎಲ್ಲರೂ ಮುಜುಗರದಲ್ಲಿದ್ದಾರೆ. ಎಲ್ಲರೂ ಮುಜುಗರದಲ್ಲಿದೆ. ಇದಕ್ಕೆ ಪಕ್ಷ ಬರಲ್ಲ, ಎಲ್ಲರೂ ಮುಜುಗರದಲ್ಲಿದ್ದಾರೆ. ಮಾನ್ಯ